ಹಲ್ಲೆಲೂಯ. ಅದಕ್ಕಾಗಿ ದೇವರು ನೀನು ಬಲವಾಗಿರಬೇಕು, ದೇವರು ನಿನ್ನ ಕುಟುಂಬದ ಬಲವಾಗಿರ್ಬೇಕು. ಪ್ರತಿ ಸ್ಥಿತಿಯಲ್ಲೂ ನೀನು ಹೇಳ್ಬೇಕು, ದೇವ್ರೆ ನೀನೇ ನನ್ನ ಬಲವಾಗಿದ್ದಿ, ನೀನೇ ನನ್ನ ಬಲವಾಗಿದ್ದಿ, ನೀನೇ ನನ್ನ ಬಲವಾಗಿದ್ದಿ. ಸೈತಾನ್ ಹೇಳು, ನೀನ್ ಬಲಹೀನತೆ ಆಗ್ಬಿಟ್ಟೆ, ನಿನ್ನ ಕುಟುಂಬದಲ್ಲಿ ಈ ತರ ಬಂದ್ಬಿಡ್ತು, ಈ ರೀತಿ ಆಗ್ಬಿಡ್ತು, ವ್ಯಾಧಿ ಬಂದ್ಬಿಡ್ತು, ಆಡ್ಕೊಳ್ತಿದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲ ಸೈತಾನಿನ ಮೇಲೆ ದೂರನ್ನು ಹೇಳುವಾಗ ನೀ ನಂಬಿಕೆಯಲ್ಲಿ ಹೇಳಬೇಕು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಗಳ ಮೇಲೆ ಜಯ ಹೊಂದುತ್ತೇನೆ, ಯಾಕಂದ್ರೆ ನನ್ನ ಬಲವು ದೇವರಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ಜನರನ್ನ ಆಡ್ಕೊಳ್ಬಹುದು, ಅವಮಾನ ಪಡಿಸಬಹುದು, ದೂರ ತಗಬಹುದು, ಹಂಗಂತ ಹೇಳಿ ಸೋತು ಹೋಗ್ಬೇಡ. ನಿನ್ನನ್ನು ಬಲಪಡಿಸುವ ಆತನ ಕ್ರಿಸ್ತನಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ನೀನು ಒಂಟಿ ಆಗಿರಬಹುದು, ನಿನ್ನ ಕುಟುಂಬ ಒಂಟಿ ಆಗಿರಬಹುದು, ಯಾರು ನಿನ್ನ ಇಟ್ಕೊಳ್ದೇ ಇರಬಹುದು, ಯಾರು ನಿನ್ನ ಆಶ್ರಯ ಕೊಡದೇ ಇರಬಹುದು, ಅಥವಾ ಎಲ್ಲಾರು ನೀನು ದೂರ ತಳ್ತಿರಬಹುದು, ಆದ್ರೆ ನಿನ್ನನ್ನು ಕರೆದಂತ ದೇವರು, ನಿನ್ನ ಪ್ರೀತಿಸುವಂತ ದೇವರು ನಿನ್ನ ನಿತ್ಯವೂ ಬಲಪಡಿಸೋದಕ್ಕೆ ಶಕ್ತನಾಗಿದೆ. ಹಲ್ಲೆಲೂಯ. ಸೈತಾನ್ ಹೇಳೋಕೆ ಕೇಳ್ಕೊಂಡು ಕುತ್ಕೊಬೇಡ ಮುದುಕಿ ತರ. ಅಯ್ಯೋ, ಮುದುಕಿ ಏನ್ ಮಾಡ್ತಾಳೆ, ಮೂಲೆಯಲ್ಲಿ ಕುತ್ಕೊಂಡಿರ್ತೇನೆ, ಎಲ್ಲಡಿಕೆ ಕೂತ್ಕೊಂಡಿರ್ತೇನೆ, ತಲೆ ಹಿಂಗ್ ಅಲ್ಲಾಡಿಸ್ತಾ ಇರ್ತಾಳೆ. ತಲೆ ನಿಲ್ಲಕ್ಕಿಲ್ಲ ಅದು ಮುದುಕಿಗೆ, ಅಲ್ವಾ? ಹೌದಲ್ಲ? ಕೆಲವು ಏಜ್ ಆದ್ಮೇಲೆ ಅಜ್ಜಿಯರಿಗೆ ತಲೆ ನಿಲ್ಲಕ್ಕಿಲ್ಲ. ನಮ್ಮೂರಲ್ಲೂ ಅಜ್ಜಿ ಇದ್ರು, ಅಯ್ಯಮ್ಮನ ಹೆಸರು ಏನೋ ಇತ್ತು, ಮರ್ತೋಗ್ಬಿಟ್ಟಿದ್ದೀನಿ, ತುದಿ ನಾಲಿಗೆಯಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯಮ್ಮ ನಿಂತ್ಕೊಂಡ್ರು ಕುತ್ಕೊಂಡ್ರು, ಅದು ಪಾಪ ತಲೆ ಹಿಂಗ್ ಅಳ್ಳಾಡ್ತಾನೆ ಇರೋದು ಹಿಂಗೆ. ಸೈತಾನ್ ಹೇಳಿದ್ಕೆಲ್ಲ ತಲೆ ತೋರಿಸ್ಕೊಂಡು ಕುತ್ಕೋಬೇಡ. ಕ್ರಿಸ್ತನಲ್ಲಿ ನಿನ್ನನ್ನು ನೀನು ಬಲಪಡಿಸ್ಕೊ. ನೀನ್ ಯಾರಾಗಿದ್ದಿ ಫಸ್ಟ್ ಅರ್ಥ ಮಾಡಿ. ನೀನ್ ಕ್ರಿಸ್ತನಲ್ಲಿ ಏನಾಗಿದ್ದಿ? ದೇವರ ಮಗಳಾಗಿದ್ದಿ. ದೇವ್ರು ನೀನು ಪ್ರೀತಿಸಿದ್ದಾನೆ, ದೇವ್ರು ನೀನು ಕರೆದಿದ್ದಾನೆ, ನೀನು ಆರಿಸ್ಕೊಂಡಿದ್ದಾನೆ. ಅರ್ಥ ಆಯ್ತಾ? ನೀನ್ ಬಲಹೀನತೆಯಿಂದ ಹೊರಗಡೆ ಬರಕ್ ಪ್ರಯತ್ನ ಪಡು. ಕರ್ತನ ಕರಗಡೆಯಲ್ಲಿ ಕೂಗು, ದೇವ್ರನ್ನ ಬಲಪಡಿಸ್ತಾನೆ. ಹಲ್ಲೆಲೂಯ. ನೋಡಿ, ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಬಲಪಡಿಸಿಕೊಂಡ ಅಂತ ವಾಕ್ಯ. ಹಲ್ಲೆಲೂಯ. ಹಾಗಾದ್ರೆ ನಿಮ್ಮನ್ನು ಬಲಪಡಿಸುವ ಆತನ ಕ್ರಿಸ್ತನು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ರು, ನೀವು ದಾವೀದನಂತೆ ದೇವರೇ ನನ್ನ ಬಲವಾಗಿದ್ದಾನೆ ಎಂಬುದಾಗಿ ನೀನು ವಿಶ್ವಾಸನ ಅರಿಕೆ ಮಾಡುವಾಗ, ನೀನು ಒಪ್ಪಿಸಿ ಪ್ರಾರ್ಥಿಸುವಾಗ, ನೀನು ನಿನ್ನ ವಾಗ್ದಾನ, ದೇವರ ಮಾತುಗಳ ಮೇಲೆ ವಿಶ್ವಾಸ ಇಡುವಾಗ, ಕ್ರಿಸ್ತನ ವಾಕ್ಯವು ನಿನ್ನನ್ನು, ನಿನ್ನ ಕುಟುಂಬವನ್ನ ಬಲಪಡಿಸ್ತದೆ. ಪ್ರತಿ ಪರಿಸ್ಥಿತಿಯಲ್ಲೂ ನಿನ್ನ ಬಲಪಡಿಸ್ತದೆ. ಹಲ್ಲೆಲೂಯ. ಅರ್ಥ ಆಯ್ತಾ? ಸ್ಟ್ರೆಂತ್ ನಂಬಾರ್ದು, ಎದುರುಗಡೆ ಇರೋ ನಂಬಾರ್ದು. ಹಲ್ಲೆಲೂಯ. ನಿನ್ನ ಬಲ ದೇವರ ಆಗಿರುತ್ತೆ. ಮುಂದೆ ಎಷ್ಟೇ ಸಮೃದ್ಧಿ ಇರ್ಲಿ, ಎಷ್ಟು ಜನ ಹೊಗಳ್ಳಿ, ಎಷ್ಟು ಜನ ತಗೊಳ್ಳಿ, ಯಾವುದೇ ಪರಿಸ್ಥಿತಿ ನೀನು ಹಾದು ಹೋಗ್ತಾರೋ ಅದನ್ನ ನೋಡ್ತಾ ಕೂತ್ಕೋಬೇಡ. ಆದ್ರೆ ನಿನ್ನನ್ನು ಬಲಪಡಿಸುವ ಆತನನ್ನು ನೋಡ್ತಾರೆ. ಹಲ್ಲೆಲೂಯ. ಅರ್ಥ ಆಯ್ತಾ? ಸಮೃದ್ಧಿನೋ ಕೊರತೆನೋ ಆ ಮಧ್ಯದಲ್ಲಿ ಯಾವಾಗ್ಲೂ ನಿನ್ನನ್ನು ಬಲಪಡಿಸುವ ಕ್ರಿಸ್ತನ ಮೇಲೆ ನೀನು ಆಧಾರ ಪಡಬೇಕು. ನಾವು ಆಧಾರ ಪಟ್ಟಾಗ ಮಾತ್ರ ನಮ್ಮನ್ನು ಬಲಪಡಿಸಕ್ ಸಾಧ್ಯ. 3 ವಿಷಯ ನಾವು ಕಲಿತೀವಿ. ಮೊದಲನೇದಾಗಿ, ನನ್ನ ಬಲವಾಗಿರುವ ಯೆಹೋವನೇ. ಕೆಲವ್ರು ಏನ್ ಹೇಳ್ತಾರಂತಂದ್ರೆ, ದೇವರವ್ರನ್ನ ಆಶೀರ್ವದಿಸಿ ಒಂದು ಹಂತಕ್ಕೆ ತೆಗೆದುಕೊಂಡು ಬರುವಾಗ, ಒಂದು ಸಮೃದ್ಧಿಯಾಗಿ ತೆಗೆದುಕೊಂಡು ಬರುವಾಗ ಅವ್ರು ಹೇಳ್ತಾರೆ, ನನ್ನ ಮಗ ಪ್ರಯಾಸ ಪಟ್ಟ. ಕೆಲವರು ಹಿಂಗೆ ಹೇಳ್ತಾರೆ, ನಿಮ್ ಮಗ ಚರ್ಚಿಗೆ ಬರ್ದೇ ಇರಬಹುದು, ನಿನ್ನ ಮಗಳು ಚರ್ಚಿಗೆ ಬರ್ದೇ ಇರಬಹುದು, ಅಥವಾ ನಿನ್ನ ಗಂಡ ಯೇಸ್ವಾಮಿ ನಂತೆ ಚರ್ಚಿಗೆ ಬರ್ದೇ ಇರಬಹುದು, ಕರ್ತನಂತೆ ನೀನು ಒಬ್ಳೆ ನಂಬಿರ್ಬೋದು, ಇಬ್ಬರು ನಂಬಿರ್ಬೋದು, ತಾಯಿ ಮಗಳು ಚರ್ಚಿಗೆ ಬರ್ತಿರ್ಬೋದು, ಅಥವಾ ಅಪ್ಪ ಮಗ ಮಾತ್ರ ಚರ್ಚಿಗೆ ಬರ್ತಾ ಇರಬಹುದು ನೀವು, ಅಥವಾ ನೀವು ದೇವರಲ್ಲಿ ಬಳಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಇತರರು ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಇಬ್ಬರು ಬರ್ದೇ ಇರಬಹುದು, ಅಥವಾ ಎಷ್ಟೋ ಒಂದು 4 ಜನ ಸ್ವಾಮಿ ಬಳಿ, ದೇವರ ಬಳಿಗೆ ಬರ್ದೇ ಇರಬಹುದು. ಪ್ರಿಯರೇ, ಒಂದ್ ವೇಳೆ ಅವರು ಸಂಪಾದನೆ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿದ್ರು ಅಂತ ತಿಳ್ಕೊಳ್ರಿ, ಚೆನ್ನಾಗಿ ಒಂದು ಒಳ್ಳೆ ಉದ್ಯೋಗದಲ್ಲಿ ಹೋದ್ರು ಅಂತ ತಿಳ್ಕೊಳ್ರಿ, ಚೆನ್ನಾಗಿ ಒಂದು ಉನ್ನತ ಸ್ಥಾನಕ್ಕೆ ಬಂದ್ರು ಅಂತ ತಿಳ್ಕೊಳ್ರಿ, ಅದು ಅವರು ನಂಬಿದಂತ ಕಾರ್ಯ ಅಲ್ಲ, ಅವರ ಜ್ಞಾನ ಅಲ್ಲ, ಅವರ ತೋಳಿನ ಬಲ ಅಲ್ಲ. ಅರ್ಥ ಆಯ್ತಾ? ಅವರ ಪ್ರಯಾಸ ಅಲ್ಲ. ಆದ್ರೆ ದೇವರು ನಿನ್ನ ಮೂಲಕ ನಿನ್ನ ಮಕ್ಕಳನ್ನ, ನಿನ್ನ ಸಂತತಿ ಮೇಲೆ ದೇವರು ದಯೆ ತೋರಿಸಿದ. ನಿನ್ನನ್ನು ಪೋಷಿಸೋದಕ್ಕೆ ನಿನ್ನ ಮಗನಿಗೋ ಗಂಡನಿಗೋ ಹೆಂಡತಿಗೋ ಚರ್ಚಿಗೆ ಬಾರದೇ ಇದ್ರು ಕರ್ತನ ಅವ್ರನ್ನ ಅಭಿವೃದ್ಧಿ ಪಡಿಸಿದ್ದಾನೆ. ಯಾಕಂದ್ರೆ ದೇವರೊಬ್ಬ ವ್ಯಕ್ತಿನ ಮೇಲೆತ್ತದೆ ಹೊರತು ಯಾರು ಮೇಲ್ ಬರಕ್ಕಾಗಲ್ಲ. ಅರ್ಥ ಆಯ್ತಾ? ಆದ್ರೆ ನಾವೇನ್ ಮಾಡ್ತೀವಿ? ದೇವರ ಬಲವನ್ನ ಮರ್ತು ಬಿಡ್ತೀವಿ, ದೇವರು ಉನ್ನತ ಪಡಿಸಿದನ್ನ ಮರ್ತು ಬಿಡ್ತೀವಿ. ನನ್ನ ಮಗ ಚರ್ಚಿಗೆ ಬರ್ದ್ರು, ಅವ್ನು ಕಷ್ಟಪಟ್ಟು ಓದ್ದ, ಅವ್ನಿಗೆ ಓದಿದಕ್ಕೆ ಕೆಲಸ ಸಿಕ್ತು, ಅವಳು ಕೆಲಸ ಸಿಕ್ತು, ಅವ್ರು ಉದ್ಧಾರ ಆದ್ರು. ನೋಡಿ, ನಾವೇನ್ ಮಾಡ್ತೀವಿ? ದೇವರ ಮೇಲೆ ನಮ್ಮ ಬಲ ಅನ್ನೋದನ್ನ ಮರೆತು ನಾವು ಲೋಕದ ಮೇಲೆ ಅಥವಾ ದೇವರ ಆಲಯಕ್ಕೆ ಬರದೇ ಇರುವಂತ ವ್ಯಕ್ತಿನೇ, ಅವರ ಪ್ರಯಾಸನೆ, ಅವ್ರ ವಿದ್ಯಾಭ್ಯಾಸನೆ, ಅವರ ಸಂಪಾದನೆ ಬಲ ಎಂಬುದಾಗಿ ಹೆಚ್ಚಾಗಿ ಅವ್ರ ಮೇಲೆ ವಾಲ್ಕೊಳ್ತಾ ಇರ್ತೀವಿ, ಅಂದ್ರೆ ಅವ್ರ ಮೇಲೆ ಆಧಾರ ಪಡ್ತಾ ಇರ್ತೀವಿ. ಇದು ತಪ್ಪು. ಹಲ್ಲೆಲೂಯ. ಅದಕ್ಕೆ ದೇವರು ಇಸ್ರಾಯೇಲ್ ಜನಗಳನ್ನ ಕರ್ಕೊಂಡು ಬರುವಾಗ ಐಗುಪ್ತ ದೇಶದಿಂದ
ಹೊರಗಡೆ ಕರ್ಕೊಂಡು ಬಂದ ಮೇಲೆ ಮೋಶೆ ಮೂಲಕವಾಗಿ ದೇವ್ರು ಹೇಳ್ತಾರೆ, ನಾನು ನಿಮಗೆ ಕರ್ಕೊಂಡು ಹೋಗಿದ್ದೇನೆ ಕೊಡುವಂತ ಪಟ್ಟಣದಲ್ಲಿ ನೀವು ಪಟ್ಟಣವಾಗಿ ಊರಾಗಿ ಕಟ್ಕೊಳ್ಳುವಾಗ, ಅಲ್ಲಿ ಗದ್ದೆ ಹೊಲ ತೋಟಗಳನ್ನ ಮಾಡಿಕೊಂಡು ನೀವು ಸಮೃದ್ಧಿಯಾಗುವಾಗ, ಇದು ನನ್ನ ಪ್ರಯಾಸ, ಇದು ನಮ್ಮ ಕಣ್ಣೀರು, ಇದು ನಮ್ಮ ತ್ಯಾಗ, ಇದು ನಮ್ಮ ಮಕ್ಕಳು, ನನ್ನ ಗಂಡ, ನಮ್ಮ ಕುಟುಂಬದವರಾಗಿ ಪಟ್ಟಂತ ಪ್ರಯಾಸ, ಇದು ನಮ್ಮ ಸಂಪಾದನೆ ಅಂತ ಹೇಳ್ಬಾರ್ದು. ಇದು ದೇವರು ಕೊಟ್ಟಿದ್ದು ಅಂತ ಹೇಳಬೇಕು. ಹಲ್ಲೆಲೂಯಾ. ದೇವರು ಅಭಿವೃದ್ಧಿ ಪಡಿಸಿದಂತೆ ಹೇಳಬೇಕು ಅಂತ ಹೇಳ್ತಾನೆ ದೇವರು. ಹಾಗಾಗಿ ನಾವು ಯಾವ ಸ್ಥಾನಕ್ಕೆ ಬಂದಿದ್ದೀವೋ, ಯಾವ ಸ್ಥಾನದಲ್ಲಿ ನಿಂತಿದ್ದೀವೋ, ಅದು ಕೇವಲ ದೇವರ ಕೃಪೆ ಆಗಿದೆ. ಹಲ್ಲೆಲೂಯಾ. ಬಲಹೀನತರಾಗಿರೋ ನಮ್ಮನ್ನ ಬಲಪಡಿಸಿ ಇಲ್ಲಿ ತನಕ ನಡೆಸಿದ್ದಾನೆ, ಇನ್ನು ಮುಂದೆಯೂ ನಡೆಸುವವನು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ.